Hello friends, welcome back to my YouTube channel PBSL Technology. ಇವತ್ತಿನ ಈ ವಿಡಿಯೋದ್ರಾಗ ನಾವೇನು ತಿಳ್ಕೊಳ್ಳೋಣ ಅಂದ್ರೆ ನಾವು ಬೇರೆ ಬೇರೆ ಕಾರಣದಿಂದ ತುಂಬ ಎರಡಕ್ಕಿಂತ ಹೆಚ್ಚು ಅಥವಾ ನಮ್ಗೆ ಯಾವಾಗ ಉಪಯೋಗ ಬೇಕಾಗಿರ್ತದೆ ಅಂತ ತುಂಬ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಈಗ ಅದು ನಮ್ಗೆ ಬೇಡ ಅನಿಸಿರ್ತೈತಿ. ನಾವು ಅದನ್ನು ಹೆಂಗೆ ಇಮೇಲ್ ಐ ಡಿನ ಡಿಲೀಟ್ ಮಾಡ್ಕೋಬೋದು ಪರ್ಮನೆಂಟ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನಿಮ್ಮ ಜಿಮೇಲ್ ಆ್ಯಪ್ನ ಓಪನ್ ಮಾಡಿಕೊಂಡು ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯಾವ ಇಮೇಲ್ ಐ ಡಿ ಅಕೌಂಟ್ನ ನೀವು ಡಿಲೀಟ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಅದಕ್ಕೆ ಸ್ವಿಚ್ ಆಗಿರಿ. ನಾನೀಗ ಅದೇ ಅಕೌಂಟ್ರೊಳಗೆ ಸ್ವಿಚ್ ಆಗಿದ್ದೀನಿ. ನೆಕ್ಸ್ಟ್ ಅಲ್ಲೇ ಲೋಗೋದ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋರಿ. ಅದಾದಮೇಲೆ ನಿಮಗೆ ಇಲ್ಲಿ ಡಾಟಾ ಆ್ಯಂಡ್ ಪ್ರೈವಸಿ ಅಂತ ತೋರಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಡಾಟಾ ಎಲ್ಲ ತೋರಿಸ್ತೈತಿ. ಕೆಳಗೆ ಬಂದರೆ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್, ಡಿಲೀಟ್ ಯುವರ್ ಎಂಟೈರ್ ಅಕೌಂಟ್ ಆ್ಯಂಡ್ ಡಾಟಾ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದು ನಿಮ್ದು ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಕೇಳ್ತೈತೆ, ಎಂಟ್ರಿ ಮಾಡ್ಕೊರಿ. ಅದು ವೆರಿಫೈ ಮಾಡ್ತೈತಿ. ಅದಾದಮೇಲೆ ನಿಮ್ದೇನು ಕನ್ವರ್ಜೇಷನ್ ಇತ್ತು ಜಿಮೇಲ್ ಒಳಗೆ, ಅದರಿಂದ ಯೂಟ್ಯೂಬ್ ಇತ್ತು, ನೀವು ಏನೇನು ಆ್ಯಡ್ ಮಾಡಿರಿ ನೀವು ಡಿಲೀಟ್ ಮಾಡ್ತಿರೋ ಅಂತ ಇಮೇಲ್ ಐ ಡಿ ಇತ್ತು ಅದೆಲ್ಲ ಡಾಟಾ ತೋರಿಸ್ತೈತಿ. ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಅನಿಸಿದ್ರೆ ವಾಪಸ್ ಅದನ್ನೆಲ್ಲ ರಿಕವರ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊರಿ. ಇಲ್ಲ ಅಂದರೆ ಡೈರೆಕ್ಟ್ ಡಿಲೀಟ್ ಮಾಡಿರಿ. ಅಕ್ನಾಲೇಜ್ಮೆಂಟ್ ಕೇಳುತ್ತೆ, ಪರ್ಮಿಷನ್ ಕೊಡಿ. ಪರ್ಮನೆಂಟ್ಲಿ ಡಿಲೀಟ್ ಅಂದರೆ ಕನ್ಫರ್ಮೇಷನ್ ಇನ್ನೊಂದ್ಸತಿ ಕೇಳ್ತೈತೆ, ಚೆಕ್ ಬಾಕ್ಸ್ ಕೊಡ್ರಿ. ಆಮೇಲೆ ಅಕೌಂಟ್ನ ಡಿಲೀಟ್ ಮಾಡಿ. ಎಸ್, ಈಗ ನಂದು ಇಮೇಲ್ ಐ ಡಿ ಡಿಲೀಟ್ ಆಯ್ತು. ಈಗ ನಿಮ್ಗೆ ತೋರಿಸ್ತೇನೆ. ಈಗ ನೋಡಿರಿ, ನನ್ನ ಹತ್ರ ಟೋಟಲಾಗಿ 3 ಗೂಗಲ್ ಅಕೌಂಟ್ ಇತ್ತು. ನಾನು ಅದನ್ನು ಡಿಲೀಟ್ ಮಾಡಿದೆ. ಈಗ 2 ಇದೆ. ಇಲ್ಲಿ ಒಂದು ಲಾಗಿನ್ ಆಗಿರೋದು, ಒಂದು ಕೆಳಗಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಗೂಗಲ್ ಅಕೌಂಟ್ ಒಳಗೆ ಇಮೇಲ್ ಐ ಡಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತಿದ್ರೆ ನಾನು ಪ್ರಿವಿಯಸ್ ಆಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಹೋಗಿ ನೋಡಿರಿ. ಜೊತೆಗೆ ನಿಮ್ಮದು ಹಳೆ ಪಾಸ್ವರ್ಡ್ ನೆನಪಿರಲಿಲ್ಲ, ಹೆಂಗೆ ಪಾಸ್ವರ್ಡ್ ಇಮೇಲ್ ಐ ಡಿಗೆ ಸೆಟ್ ಮಾಡೋದು ಅನ್ನೋದ್ರ ಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ. ಲಾಸ್ಟಿಗೆ ಕೊಡ್ತೀನಿ, ಅದನ್ನು ನೋಡ್ಕೊಡಿ. ಥ್ಯಾಂಕ್ ಯು.